ಎಲ್ಲರಿಗೂ ನಮಸ್ಕಾರ. ಜಿಕೆ ಬೂಸ್ಟರ್ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ಒಂದೇ ಒಂದು ಕಾನೂನು ನಿರ್ಧಾರದಿಂದ ಭಾರತದ ಅತ್ಯಂತ ಹಳೆ ಪರ್ವತ ಶ್ರೇಣಿಯನ್ನೇ ಅಳಿಸಿಹಾಕಲು ಸಾಧ್ಯನಾ? ಇವತ್ತು ನಾವು ಇದೇ ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಹೌದು, ನೀವು ಕೇಳಿದ್ದು ಸರಿ. ಇದು ಆಘಾತಕಾರಿ ಅನಿಸಿದರೂ ಕೇವಲ ಒಂದು ಸಣ್ಣ ವ್ಯಾಖ್ಯಾನದ ಬದಲಾವಣೆಯಿಂದಾಗಿ ಇಡೀ ಪರ್ವತ ಶ್ರೇಣಿಯ ಬಹುಭಾಗ ಈಗ ಕಣ್ಮರೆಯಾಗುವ ಅಪಾಯದಲ್ಲಿದೆ. ಒಮ್ಮೆ ಯೋಚನೆ ಮಾಡಿ, 90% ಅರವಳಿ ಶ್ರೇಣಿಯ ಸುಮಾರು 90% ಭಾಗ ಇತ್ತೀಚಿನ ನ್ಯಾಯಾಲಯದ ಆದೇಶದಿಂದಾಗಿ ತನ್ನ ಕಾನೂನುಬದ್ಧ ರಕ್ಷಣೆಯನ್ನೇ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದೆ. ಇದು ನಿಜಕ್ಕೂ ಆತಂಕಕಾರಿ ಸಂಖ್ಯೆ. ಹಾಗಾದ್ರೆ ಇಷ್ಟೆಲ್ಲ ಆಗೋಕೆ ಕಾರಣವಾದ್ರೂ ಏನು? ಎಲ್ಲದರ ಮೂಲ ಇರೋದು ಒಂದೇ ಒಂದು ಹೊಸ ಮತ್ತೆ ತುಂಬಾನೇ ವಿವಾದಾತ್ಮಕವಾದ ವ್ಯಾಖ್ಯಾನದಲ್ಲಿ. ಸರಿ, ಆ ವಿವಾದಾತ್ಮಕ ನಿಯಮವಾದ್ರೂ ಏನು? ಅದನ್ನೇ 100 ಮೀಟರ್ ನಿಯಮ ಅಂತ ಕರೆಯೋದು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸ್ಥಳೀಯ ನೆಲದಿಂದ 100 ಮೀಟರ್ಗಿಂತ ಹೆಚ್ಚು ಎತ್ತರ ಇರುವ ಜಾಗವನ್ನು ಮಾತ್ರ ಅರಾವಳಿ ಅಂತ ಪರಿಗಣಿಸಲಾಗುತ್ತೆ. ಇದು ಕೇಳೋಕೆ ಒಂದು ಸಣ್ಣ ತಾಂತ್ರಿಕ ವಿವರದಂತೆ ಇರಬಹುದು, ಆದರೆ ಇದರ ಪರಿಣಾಮ ಮಾತ್ರ ಬೃಹತ್ತಾದದ್ದು. ಈ ನಿಯಮದ ಪರಿಣಾಮ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಮೊದಲು ಈ ಕಥೆಯ ಹೀರೋ ಅಂದ್ರೆ ನಮ್ಮ ಅರಾವಳಿ ಶ್ರೇಣಿಯ ಬಗ್ಗೆನೇ ತಿಳ್ಕೋಬೇಕು. ಅರಾವಳಿಯ ವಯಸ್ಸನ್ನ ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ನಿಜಕ್ಕೂ ಅದ್ಭುತ ಅನ್ಸುತ್ತೆ. ಸುಮಾರು 160 ಕೋಟಿ ವರ್ಷಗಳಷ್ಟು ಹಳೇದು. ಅಂದ್ರೆ ಹಿಮಾಲಯ ಪರ್ವತಗಳು ಹುಟ್ಟೋದಕ್ಕೂ ಶತಕೋಟಿ ವರ್ಷಗಳ ಹಿಂದೆ ಇವು ಆಕಾಶ ಮುಟ್ಟುವಷ್ಟು ಎತ್ತರದ ಪರ್ವತಗಳಾಗಿದ್ವು. ಇವತ್ತು ನಾವು ನೋಡ್ತಾ ಇರೋದು ಕಾಲದ ಹೊಡೆತಕ್ಕೆ ಸವದು ಹೋದ ಅದರ ಪ್ರಾಚೀನ ಅವಶೇಷಗಳನ್ನಷ್ಟೇ. ಇದು ಕೇವಲ ಒಂದು ಹಳೆಯ ಪರ್ವತ ಶ್ರೇಣಿಯಲ್ಲ. ದೆಹಲಿಯಿಂದ ಶುರುವಾಗಿ ಗುಜರಾತ್ವರೆಗೆ ಸುಮಾರು 670 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಹಬ್ಬಿರುವ ಈ ಶ್ರೇಣಿ ವಾಯುವ್ಯ ಭಾರತದ ಸಂಪೂರ್ಣ ಭೂದೃಶ್ಯ, ಹವಾಮಾನ ಮತ್ತು ಜನರ ಜೀವನಶೈಲಿಯನ್ನು ರೂಪಿಸುವ ಒಂದು ಪ್ರಮುಖ ಶಕ್ತಿ. ಆದ್ರೆ ಅರಾವಳಿಯ ಮಹತ್ವ ಕೇವಲ ಅದರ ಗಾತ್ರ ಅಥವಾ ವಯಸ್ಸಿನಲ್ಲಿಲ್ಲ. ಈ ಬೆಟ್ಟಗಳು ಬರೀ ಕಲ್ಲು ಮಣ್ಣಿನ ರಾಶಿಯಲ್ಲ, ಬದಲಾಗಿ ಲಕ್ಷಾಂತರ ಜೀವಿಗಳಿಗೆ ಜೀವ ಕೊಡ್ತಿರೋ ಒಂದು ಜೀವಂತ ಪರಿಸರ ವ್ಯವಸ್ಥೆ. ಇದರ ಅತ್ಯಂತ ಪ್ರಮುಖ ಕೆಲಸ ಅಂದ್ರೆ ಭಾರತದ ಮಹಾ ಹಸಿರು ಗೋಡೆಯಾಗಿ ಕಾರ್ಯನಿರ್ವಹಿಸೋದು. ಇದು ಥಾರ್ ಮರುಭೂಮಿ ಇನ್ನಷ್ಟು ಹರಡದಂತೆ ತಡೆಯುತ್ತೆ, ಕೋಟ್ಯಾಂತರ ಜನರಿಗೆ ಬೇಕಾದ ಅಂತರ್ಜಲವನ್ನು ರೀಚಾರ್ಜ್ ಮಾಡುತ್ತೆ, ಮತ್ತೆ ಇಡೀ ಪ್ರದೇಶವನ್ನು ತೀವ್ರ ಹವಾಮಾನದಿಂದ ರಕ್ಷಿಸೋ ಒಂದು ಹಸಿರು ಗುರಾಣಿ ಇದ್ದ ಹಾಗೆ. ಆದ್ರೆ ಈಗ ಆ ಒಂದೇ ಒಂದು 100 ಮೀಟರ್ ನಿಯಮದಿಂದಾಗಿ ಭಾರತದ ಈ ಹಸಿರು ಗುರಾಣಿಕೆನೇ ನೇರವಾದ ಅಪಾಯ ಎದುರಾಗಿದೆ. ಇದರರ್ಥ ಏನು ಗೊತ್ತಾ? ತುಂಬಾನೇ ಸರಳ. ಮೊದಲು ಕಾನೂನಿನ ರಕ್ಷಣೆಯಲ್ಲಿದ್ದ ಸಾವಿರಾರು ಎಕರೆ ಜಾಗ ಈಗ ಗಣಿಗಾರಿಕೆಗೆ, ಕಟ್ಟಡ ನಿರ್ಮಾಣಕ್ಕೆ ಕುಲ್ಲಂಕುಲ್ಲ ತೆರೆದುಕೊಂಡ ಹಾಗೆ. ಈ ಬೆಟ್ಟಗಳಲ್ಲಿರೋದು ಬರೀ ಮರ ಗಿಡಗಳು ಮಾತ್ರ ಅಲ್ಲ, ಬದಲಿಗೆ ಇದೊಂದು ಖನಿಜಗಳ ಕಣಜ. ಈ ಹೊಸ ನಿಯಮದಿಂದ ಏನಾಗುತ್ತೆ ಅಂದ್ರೆ, ಈ ಅಮೂಲ್ಯವಾದ ಖನಿಜಗಳನ್ನ ತೆಗೆಯೋದಕ್ಕೆ ರಕ್ಷಣೆ ಕಳೆದುಕೊಂಡ ಈ ಭೂಮಿಗಳು ಈಗ ಸುಲಭದ ತುತ್ತಾಗಲಿವೆ. ನೋಡಿ, ಈ ಅಪಾಯ ಕೇವಲ ಭೂಮಿಗೆ, ಅಲ್ಲಿರೋ ಖನಿಜಗಳಿಗೆ ಸೀಮಿತವಾಗಿಲ್ಲ. ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದ ಹೆಮ್ಮೆಯ ಬಂಗಾಳ ಹುಲಿಗಳು ಸೇರಿದಂತೆ ಇಲ್ಲಿರೋ ಅದೆಷ್ಟೋ ಅಮೂಲ್ಯ ಜೀವಿಗಳ ಅಸ್ತಿತ್ವವೇ ಈಗ ಪ್ರಶ್ನಾರ್ಥಕವಾಗಿದೆ. ಈ ಹೊಸ ವ್ಯಾಖ್ಯಾನ ಸರಿಸ್ಕಾ, ದೆಹಲಿ ಚಿರತೆ ಕಾರಿಡಾರ್ನಂತಹ ಪ್ರಮುಖ ವನ್ಯಜೀವಿ ಮಾರ್ಗಗಳನ್ನೇ ತುಂಡ್ರಿಸ್ಬಿಡಬಹುದು. ಇದರಿಂದ ವನ್ಯಜೀವಿಗಳ ಗುಂಪುಗಳು ಪ್ರತ್ಯೇಕವಾಗಿ ಅವುಗಳ ಸಂತತಿಯೇ ಅಪಾಯಕ್ಕೆ ಸಿಲುಕುತ್ತೆ. ಈ ಬದಲಾವಣೆಯ ಪರಿಣಾಮಗಳು ಕೇವಲ ವನ್ಯಜೀವಿಗಳ ಮೇಲೆ ಮಾತ್ರ ಅಲ್ಲ, ನಿಮ್ಮ ಹಾಗೆ ಕೋಟ್ಯಾಂತರ ಜನರ ಮೇಲೂ ಆಗಲಿದೆ. ಒಂದು ಕಡೆ ಅರಾವಳಿ ನಮಗೆ ಕೊಡುವ ಪ್ರಯೋಜನಗಳು, ಇನ್ನೊಂದು ಕಡೆ ಅದರ ನಾಶದಿಂದ ನಾವು ಎದುರಿಸಬೇಕಾದ ಅಪಾಯಗಳು. ಯೋಚನೆ ಮಾಡಿ, ಅರಾವಳಿ ನಮಗೆ ಶುದ್ಧ ನೀರು ಕೊಡುತ್ತೆ, ಶುದ್ಧ ಗಾಳಿ ಕೊಡುತ್ತೆ, ನಮ್ಮ ವಾತಾವರಣವನ್ನು ತಂಪಾಗಿಡುತ್ತೆ. ಆದ್ರೆ ಈ ಹೊಸ ನಿಯಮ ಜಾರಿಯಾದ್ರೆ ತೀವ್ರ ಬರಗಾಲ, ದೆಹಲಿಯಂತಹ ನಗರಗಳಲ್ಲಿ ಉಸಿರುಗಟ್ಟಿಸುವ ವಾಯುಮಾಲಿನ್ಯ ಮತ್ತೆ ಹವಾಮಾನ ವೈಪರೀತ್ಯಗಳು ನಮ್ಮ ಬದುಕನ್ನೇ ನರಕ ಮಾಡಿಬಿಡಬಹುದು. ನಮ್ಮ ಮುಂದೆ ಈಗ ಸ್ಪಷ್ಟವಾಗಿ 2 ಆಯ್ಕೆಗಳಿವೆ. ಒಂದು, ಸಂರಕ್ಷಿತ ಅರಾವಳಿಯ ಹಸಿರು, ಸಮೃದ್ಧಿ ಮತ್ತು ಜೀವವೈವಿಧ್ಯದಿಂದ ಕೂಡಿದ ಭವಿಷ್ಯ. ಮತ್ತೊಂದು, ಶೋಷಣೆಗೆ ಒಳಗಾದ ಅರಾವಳಿಯ ಬಂಜರು ಭೂಮಿ, ಮಾಲಿನ್ಯ ಮತ್ತು ವಿನಾಶದ ಕರಾಳ ಭವಿಷ್ಯ. ನಾವು ಇವತ್ತು ಮಾಡುವ ಆಯ್ಕೆ ನಮ್ಮ ಮುಂದಿನ ಪೀಳಿಗೆಯ ಜೀವನವನ್ನು ನಿರ್ಧರಿಸುತ್ತೆ. ವಿಜ್ಞಾನಿಗಳು ಮತ್ತು ಪರಿಸರ ಕಾರ್ಯಕರ್ತರವರೆಗೆ ಎಲ್ಲರೂ #ಸೇವ್ ಅರವಳ್ಳಿ ಅನ್ನೋ ಅಭಿಯಾನದ ಮೂಲಕ ಒಂದಾಗಿದ್ದಾರೆ. ಅವರ ವಾದ ತುಂಬಾನೇ ಸ್ಪಷ್ಟವಾಗಿದೆ. ಒಂದು ಪರ್ವತದ ಮೌಲ್ಯವನ್ನು ಅದರ ಎತ್ತರ ಅಂದ್ರೆ ಮೀಟರ್ಗಳಲ್ಲಿ ಅಳೆಯೋದು ತಪ್ಪು. ಅದು ನಮ್ಮ ಪರಿಸರಕ್ಕೆ ಕೊಡುವ ಕೊಡುಗೆಯಿಂದ ಅಳೆಯಬೇಕು. ಈ ಹೋರಾಟದ ಮಧ್ಯೆ ಒಬ್ಬ ವಕೀಲರು ಹೇಳಿದ ಈ ಮಾತು ಇಡೀ ಚರ್ಚೆಯ ಸಾರಾಂಶವನ್ನೇ ಹಿಡಿದಿಡುತ್ತೆ. ಕಾನೂನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇರಬಾರ್ದು, ಬದಲಿಗೆ ಸಂರಕ್ಷಣೆಯ ಪರವಾಗಿರ್ಬೇಕು. ಕೊನೆಗೆ ಇಡೀ ವಿವಾದ ಬಂದು ನಿಲ್ಲೋದು ಒಂದೇ ಒಂದು ಮೂಲಭೂತ ಪ್ರಶ್ನೆಗೆ: ನಾವು ಒಂದು ಪರಿಸರ ವ್ಯವಸ್ಥೆಯನ್ನ ಅದರ ಎತ್ತರ, ಅಗಲದಂತಹ ಭೌತಿಕ ಅಳತೆಯಿಂದ ಗುರುತಿಸ್ಬೇಕಾ, ಅಥವಾ ಅದು ನಮ್ಗೆಲ್ರಿಗೂ ಕೊಡೋ ಪ್ರಯೋಜನ ಅಂದ್ರೆ ಅದರ ಕಾರ್ಯದಿಂದ ಗುರುತಿಸ್ಬೇಕಾ?